ಹೆಲೋ ಎವ್ರಿವನ್. 21ನೇ ಪ್ರಶ್ನೆಯನ್ನ ಗಮನಿಸಿ. ಎರಡು ಆಯತಾಕಾರದ ಮೇಜುಗಳ ಉದ್ದಗಳು ಕ್ರಮವಾಗಿ 84 ಸೆಂಟಿಮೀಟರ್ ಮತ್ತು 126 ಸೆಂಟಿಮೀಟರ್ ಆಗಿದ್ದು ಇವುಗಳ ಅಗಲ 42 ಸೆಂಟಿಮೀಟರ್ಗೆ ಸಮವಾಗಿದೆ. ಎರಡೂ ಮೇಜುಗಳಿಗೆ ನಿಖರವಾಗಿ ಹೊಂದುವಂತೆ ಹಾಸಬಹುದಾದ ಚೌಕಾಕಾರದ ಗಾಜಿನ ಫಲಕದ ಗರಿಷ್ಠ ಉದ್ದವನ್ನ ಕಂಡುಹಿಡಿಯಿರಿ. ಹಾಗೆ ಪ್ರತಿ ಮೇಜಿಗೆ ಹಾಸಲು ಬೇಕಾಗುವ ಗಾಜಿನ ಫಲಕಗಳ ಸಂಖ್ಯೆಗಳನ್ನ ಲೆಕ್ಕ ಹಾಕಿ ಅಂತ ಕೇಳಿದ್ದಾರೆ ಮಕ್ಕಳೇ. ಸೊ ಇದ್ ನೋಡಿ ಸರಿಯಾಗಿ ತಿಳ್ಕೊಳ್ಳಿ. ಮೊದಲನೆಯ ಮೇಜಿನ ಉದ್ದವನ್ನ ಕೊಟ್ಟಿದ್ದಾರೆ. ಎಷ್ಟು? L1 ಅಂತ ತಗೊಂಡ್ರೆ ಮೊದಲನೇ ಮೇಜಿನ ಉದ್ದ 84 ಸೆಂಟಿಮೀಟರ್ ಅಲ್ವಾ. ಅದೇ ರೀತಿಯಾಗಿ ಎರಡನೇ ಮೇಜಿನ ಉದ್ದವನ್ನ ಕೊಟ್ಟಿದ್ದಾರೆ. L2 ಈಸ್ ಈಕ್ವಲ್ ಟು ಎಷ್ಟು? 126 ಸೆಂಟಿಮೀಟರ್. ಸೊ ಎರಡೂ ಮೇಜುಗಳಲ್ಲಿ ಅಗಲ ಸಮನಾಗಿದೆ. ಸೊ ಇದರಲ್ಲೂ ಕೂಡ 42 ಸೆಂಟಿಮೀಟರ್ ಅಗಲವನ್ನ ಹೊಂದಿದೆ. ಎರಡು ಆಯತಾಕಾರದ ಮೇಜ್ ಅಲ್ವಾ. ಸೊ ಇಲ್ಲೂ ಕೂಡ ಇದರ ಅಗಲ ಎಷ್ಟಿದೆ ಮಕ್ಕಳೇ? 42 ಸೆಂಟಿಮೀಟರ್ ಇದೆ. ಸೊ ಈಗ ನಾವು ಎರಡೂ ಮೇಜುಗಳಿಗೆ ನಿಖರವಾಗಿ ಹೊಂದುವ ಚೌಕಾಕಾರದ ಗಾಜಿನ ಫಲಕದ ಗರಿಷ್ಠ ಉದ್ದವನ್ನ ಹೇಳ್ಬೇಕು. ಅಂದ್ರೆ ಮೇಜುಗಳ ಉದ್ದ ಮತ್ತು ಅಗಲಗಳ ಮಹತ್ತರ ಸಾಮಾನ್ಯ ಅಪವರ್ತನ ಆಗಿರುತ್ತೆ ಅಂತ ಆಯ್ತು. ಸೊ ಹಾಗಾಗಿ ನಾವು ಇದು ಎರಡರಲ್ಲಿರುವ ಮಹತ್ತರ ಸಾಮಾನ್ಯ ಅಪವರ್ತನವನ್ನ ನೋಡ್ಬೇಕು. ಓಕೆ. ಸೊ ಹಾಗಾದ್ರೆ ಇಲ್ಲಿ 84. ಸೊ ಇದನ್ನ ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನಾಗಿ ಬರೆದಾಗ 2 ಗುಣಿಸು 2 ಗುಣಿಸು 3 ಗುಣಿಸು 7. ಸೊ 2 2 4, 4 3 12, 12 7 84. ಸೊ ಅದೇ ರೀತಿ 126. ಸೊ ಇದನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿದಾಗ 2 ಗುಣಿಸು 3 ಗುಣಿಸು 3 ಗುಣಿಸು 7. 3 2 6, 6 3 18, 18 7 126. ಸೊ 42 ಈಸ್ ಈಕ್ವಲ್ ಟು ಏನ್ ಹೇಳಿ? 2 ಗುಣಿಸು 3 ಗುಣಿಸು 7. ಹಾಗಾದ್ರೆ ಇಲ್ಲಿ ಇದರ ಮಹತ್ತಮ ಸಾಮಾನ್ಯ ಅಪವರ್ತ ಏನಾಗತ್ತೆ ಹೇಳಿ? 42 ಸೆಂಟಿಮೀಟರ್ ಆಯ್ತು ಮಕ್ಕಳೇ. ಹಾಗಾದ್ರೆ ಇಲ್ಲಿ ಗಾಜಿನ ಫಲಕದ ಗರಿಷ್ಠ ಉದ್ದ ಸಿಕ್ಕಿದೆ ನಮ್ಗೆ. ಓಕೆ. ಸೊ ಗಾಜಿನ ಫಲಕದ ಗರಿಷ್ಠ ಉದ್ದ ಎಷ್ಟು ಬಂದಿದೆ ಹೇಳಿ? 42 ಸೆಂಟಿಮೀಟರ್ ಬಂದಿದೆ. ಓಕೆ. ಸೊ ಮೊದಲನೇದಾಗಿ ಎರಡು ಗಾಜಿನ ಉದ್ದಗಳು ಅಗಲಗಳು ಸಮನಾಗಿದೆ ಎರಡು ಆಯತಾಕಾರದ ಮೇಜಿನಲ್ಲಿ. ಸೊ ಇದು ಏನಾಗುತ್ತೆ ಹೇಳಿ? ಎರಡು ಮೇಜುಗಳಲ್ಲಿ ನಿಖರವಾಗಿ ಹೊಂದುವಂತಹ ಚೌಕಾಕಾರದ ಗಾಜಿನ ಫಲಕದ ಗರಿಷ್ಠ ಉದ್ದ ಏನ್ ಹೇಳಿ ಮಕ್ಕಳೇ? ಮೇಜುಗಳ ಉದ್ದ ಮತ್ತು ಅಗಲಗಳ ಮಹತ್ತರ ಸಾಮಾನ್ಯ ಅಪವರ್ತನ ಆಗಿರತ್ತೆ ಅಂತ ಆಯ್ತು. ಸೊ ಹಾಗಾಗಿ ಇದರ ಮಸ ಎಷ್ಟು ಬಂತು? 42 ಸೆಂಟಿಮೀಟರ್. ಅಂದ್ರೆ ಗಾಜಿನ ಫಲಕದ ಗರಿಷ್ಠ ಉದ್ದ 42 ಸೆಂಟಿಮೀಟರ್ ಅಂತ ಆಯ್ತು ಮಕ್ಕಳೇ. ಹಾಗಾದ್ರೆ ಇಲ್ಲಿ ಗಾಜಿನ ಫಲಕ ಹೇಗಿದೆ? ಚೌಕಾಕಾರದಲ್ಲಿದೆ. ಹಾಗಾಗಿ ಇದರ ಅಂಚುಗಳು ಏನಿರುತ್ತೆ? ಸಮನಾಗಿರತ್ತೆ. ಉದ್ದ ಅಗಲಗಳ ಅಳತೆ ಸಮ ಇರತ್ತೆ ಅಂತ ಆಯ್ತು. ಹಾಗಾದ್ರೆ ನಾವಿಲ್ಲಿ ಏನ್ ಮಾಡ್ಬೇಕೀಗ? ಗಾಜಿನ ಫಲಕಗಳ ಸಂಖ್ಯೆಯನ್ನ ಲೆಕ್ಕ ಹಾಕ್ಬೇಕು. ಸೊ ಹಾಗಾದ್ರೆ ಮೊದಲನೆಯ ಮೇಜಿಗೆ ಬೇಕಾಗುವ ಫಲಕವನ್ನ ನೋಡೋಣ. ಓಕೆ. ಸೊ ಮೊದಲನೆಯ ಮೇಜಿಗೆ ಬೇಕಾಗುವ ಫಲಕಗಳು. ಓಕೆ. ಸೊ ಏನಿದೆ? ಮೊದಲನೆಯ ಮೇಜಿನ ವಿಸ್ತೀರ್ಣ ಏನ್ ಹೇಳಿ? 84 ಗುಣಿಸು ಅಗಲ ಎಷ್ಟು? 42. ಸೊ ಈಗ ಗಾಜಿನ ಫಲಕದ ವಿಸ್ತೀರ್ಣ ಈಗಾಗಲೇ ಬಂದಿದೆ ನಮ್ಗೆ. ಉದ್ದವನ್ನ ಕಂಡುಹಿಡಿದಿದ್ದೇವೆ. ಸೊ ಚೌಕ ಆಗಿರೋದ್ರಿಂದ ಉದ್ದ ಅಗಲಗಳು ಸಮನಾಗಿರತ್ತೆ. ಸೊ ಹಾಗಾಗಿ ಗಾಜಿನ ಫಲಕದ ವಿಸ್ತೀರ್ಣ ಏನ್ ಹೇಳಿ? ಗಾಜಿನ ಫಲಕದ ವಿಸ್ತೀರ್ಣ. ಸೊ ಇದು ಮೊದಲ ಮೇಜಿನ ವಿಸ್ತೀರ್ಣ. ಸೊ ಗಾಜಿನ ಫಲಕದ ವಿಸ್ತೀರ್ಣ 42 ಗುಣಿಸು 42. ಹಾಗಾದ್ರೆ ಇಲ್ಲಿ ಬೇಕಾಗುವ ಫಲಕಗಳು ಎಷ್ಟು ಬೇಕಾಗ್ಬೋದು ನಮ್ಗೆ ಅದನ್ನ ಕವರ್ ಮಾಡ್ಲಿಕ್ಕೆ? ಸೊ 84 ಇಂಟು 42 ಡಿವೈಡೆಡ್ ಬೈ ಏನ್ ಹೇಳಿ? ಚೌಕಾಕಾರದ ಒಂದು ಗಾಜಿನ ಫಲಕ. ಸೊ ಹಾಗಾದ್ರೆ ಇದಿಷ್ಟು ಭಾಗಕ್ಕೆ ಬೇಕಾಗುವಂತದ್ದು ಅಲ್ವಾ. ಸೊ 42 1 42 ಹೋಗುತ್ತೆ. ಸೊ 42 1 42 2. ಹಾಗಾದ್ರೆ ಎಷ್ಟು ಬೇಕಾಯ್ತು ಹೇಳಿ ಮಕ್ಕಳೇ? 2 ಫಲಕಗಳು ಬೇಕಾಯ್ತು ಮೊದಲನೇ ಗಾಜಿಗೆ. ಸೊ ಮೊದಲನೇ ಮೇಜಿಗೆ ಹಾಕುವಂತಹ ಗಾಜಿನ ಫಲಕ. ಸೊ ಅದೇ ನಾವು ಎರಡನೆಯ ಮೇಜಿಗೆ ಬೇಕಾಗುವ ಫಲಕವನ್ನ ಕಂಡುಹಿಡಿಯೋಣ. ಸೊ ಎರಡನೇ ಮೇಜಿಗೆ ಬೇಕಾಗುವ ಫಲಕಗಳು. ಓಕೆ.
ಸೊ ಇಲ್ಲಿ ಎರಡನೆಯ ಮೇಜಿನ ವಿಸ್ತೀರ್ಣ ಎಷ್ಟಿದೆ ಹೇಳಿ? 126 ಗುಣಿಸು 42 ಅಗಲಗಳು ಸಮನಾಗಿದೆ. ಸೊ ಹಾಗಾದ್ರೆ ಇಲ್ಲಿ ಗಾಜಿನ ಫಲಕದ ವಿಸ್ತೀರ್ಣ ಸಿಕ್ಕಿದೆ ನಮ್ಗೆ. ಮತ್ತಮ್ಮ ಸಾಮಾನ್ಯ ಅಪವರ್ತನಗಳನ್ನು ಮಾಡೋದ್ರಿಂದ ನಮಗೆ ಗಾಜಿನ ಫಲಕಗಳ ವಿಸ್ತೀರ್ಣ ಸಿಕ್ಕಿದೆ. ಸೊ ಚೌಕಾಕಾರದಾಗಿರೋದ್ರಿಂದ ಉದ್ದ ಮತ್ತು ಅಗಲಗಳು ಸಮನಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ನಮಗೆ ಬೇಕಾಗುವ ಫಲಕಗಳ ಸಂಖ್ಯೆ ಈಸ್ ಈಕ್ವಲ್ ಟು ಏನ್ ಹೇಳಿ? 126 ಗುಣಿಸು 42 ಡಿವೈಡೆಡ್ ಬೈ ಏನ್ ಹೇಳಿ? 42 ಗುಣಿಸು 42. ಸೊ 42 ಹೋಗುತ್ತೆ, 42 ಒಂದ್ಲೆ, 42 ಮೂರ್ಲೆ. ಸೊ ಎಷ್ಟಾಯ್ತು? 3 ಅಲ್ವಾ? ಹಾಗಾದ್ರೆ ಇಲ್ಲಿ ನಮ್ಗೆ ಮೊದಲನೇ ಮೇಜಿಗೆ 2 ಹಾಗೆ ಎರಡನೇ ಮೇಜಿಗೆ 3 ಗಾಜಿನ ಫಲಕಗಳು ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು.